ವೀಕ್ಷಕರೇ ಹಾಗೂ ಭಾರತಮೇ ಎಲ್ಲ ಮಕ್ಕಳೇ, ಇವತ್ತು ವಿಶೇಷ ದಿನ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಅಂದರೆ ಏನು ಅಂತ ತಿಳಿದು ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ, ಇನ್ನೊಂದು ವೈಜ್ಞಾನಿಕವಾಗಿ ಕೂಡ ಇವತ್ತಿನ ವಿಶೇಷ ದಿನ. ಇವತ್ತು ಉತ್ತರಾಯಣ, ಉತ್ತರ ಗೋಲಾರ್ಧದ ಕಡೆ ಇರ್ತಕ್ಕಂಥ ಸೂರ್ಯ ದಕ್ಷಿಣ ಕಡೆ ಇದ್ದಂಥ ಸೂರ್ಯ ಉತ್ತರ, ನಮ್ಮ ಏನು ಭಾರತ ದೇಶ ಇದೆ ಈ ಉತ್ತರ ಗೋಲಾರ್ಧ ಇದೆ, ಆ ಗೋಲಾರ್ಧದ ಕಡೆ ಸೂರ್ಯನ ಚಲನೆ ಪ್ರಾರಂಭ ಆಗ್ತದೆ. ಹೀಗಾಗಿ ಇವತ್ತಿನಿಂದ ತಾವೆಲ್ಲರೂ ಇದೇ ರೀತಿ ಡ್ರೆಸ್ ಹಾಕಬೇಕು. ಕಾರಣ ಏನಂತಂದರೆ ಬಿಸಿಲು ಇವತ್ತಿನಿಂದ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತದೆ. ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನೈರು ಶರ್ಟು, ಟೋಪಿ ಇವೆಲ್ಲವೂ ಯಾಕಂದರೆ ಧಗೆ ಪ್ರಾರಂಭ ಆಯಿತು. ಈ ಧಗೆಯಿಂದ ನಾವು ತಡೆದುಕೊಳ್ಳಿಕ್ಕೆ ಈ ರೀತಿಯ ಡ್ರೆಸ್ಗಳನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ವಿಶೇಷತೆ ಏನಂತಂದರೆ ಎಲ್ಲ ಏನು ಒಳ್ಳೆಯ ಬೆಳೆ ಬಂದಿರ್ತದೆ, ಆ ಬೆಳೆ ಸ್ಪೆಷಲಿ ನಾವು ಏನು ಎಳ್ಳು ಬೆಲ್ಲ, ಯಾಕಂದರೆ ಎಳ್ಳು ಎಣ್ಣೆದು, ಶೇಂಗಾದ ಹೋಳಿಗೆ ಎಣ್ಣೆದು, ಬೆಲ್ಲ ಏನಿದೆ ಅಂತಂದರೆ ನಮಗೆ ಪೂರ್ತಿ ಆರೋಗ್ಯಕ್ಕೆ ಭಾಳ ಉಪಯುಕ್ತವಾದಂಥ ಒಂದು ಆಹಾರ. ಅದನ್ನು ತಿಂದರೆ ನಮ್ಮ ಏನು ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳು ಎಲ್ಲವೂ ಹೋಗ್ತವೆ. ಇವತ್ತು ತಮ್ಮೆಲ್ರಿಗೂ ಗೊತ್ತಾ ಇದ್ದ ಹಾಗೆ ಕರಡಿಗೆ ಹಚ್ಕೊಂಡು ಮೈ ತೊಗೊಳ್ತಾರೆ. ಕರಡಿಗೆ ಹಚ್ಕೊಂಡು ಮೈ ತೊಗೊಂಡು ತಾವು ಕೂಡ ನೋಡ್ರಿ, ಎಳ್ಳು ಅಕ್ಕಿ ಉಳಿದಿದ್ದೆಲ್ಲವೂ ಹಾಕಿ ಕುಟ್ಟಿರ್ತಕ್ಕಂಥ ಅರಿಶಿಣದಲ್ಲಿ ಕುಟ್ಟಿರ್ತಕ್ಕಂಥ ಆ ಏನು ಪದಾರ್ಥ ಇದೆ ಅದು ನಿಮ್ಮ ಮೈ ಎಷ್ಟು ಸ್ಮೂತ್ ಮಾಡಿಬಿಡ್ತದೆ ಅಂತಂದರೆ ಮೈಯಲ್ಲಿರ್ತಕ್ಕಂಥ ಚಳಿ ಎಲ್ಲವೂ ಹೋಗಿ ಇವತ್ತಿನಿಂದ ಚಳಿ ಹೋಗಿಬಿಡ್ತು. ಇವತ್ತಿನಿಂದ ಧಗೆ ಪ್ರಾರಂಭ. ಹೀಗಾಗಿ ತಮಗೆ ಇದರ ಮಹತ್ವ ಗೊತ್ತಿರಬೇಕು. ಈ ಕಡೆ ನಾವು ಕರ್ನಾಟಕದಲ್ಲಿ ಇದಕ್ಕೆ ಸಂಕ್ರಮಣ ಅಂತ ಕರಿತೀವಿ, ಮಕರ ಸಂಕ್ರಮಣ ಅಂತ ಕರಿತೀವಿ. ಪೊಂಗಲ್ ಅಂತೇಳಿ ಕೇರಳದ ಕಡೆ ಹೋಗಿರ್ತಾರೆ, ಬಿಹು ಅಂತೇಳಿ ಬಿಹಾರು ಮತ್ತು ಆಸಾಮ್ ಕಡೆ ಆ ರೀತಿ ಹೇಳ್ತಾರೆ. ತೆಲಂಗಾಣದಲ್ಲಿ ಈ ಹಬ್ಬವನ್ನು ಬೇರೆ ರೀತಿಯಾಗಿ ಕರೀತಾರೆ. ಈ ಹಬ್ಬದ ವಿಶೇಷತೆಯನ್ನು ತಿಳಿದುಕೊಂಡು ಇವತ್ತು ಏನಿದೆ, ಇನ್ನೊಂದು ವಿಶೇಷತೆ ಏನಂತಂದರೆ ಇವತ್ತಿನಿಂದ ದಿನದ ಲೆಂಗ್ತು, ದಿನದ ಏನು ಉದ್ದ ಇದೆ ಅದು ಹೆಚ್ಚಿನದಾಗಿ ರಾತ್ರಿ ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲಿವರೆಗೂ ರಾತ್ರಿ ಹೆಚ್ಚಿನದಿತ್ತು, ದಿನ ಕಡಿಮೆ ಇತ್ತು. ಹೀಗಾಗಿ ಇದಕ್ಕೆ ಇನ್ನೊಂದು ಏನಂತಂದರೆ ನಮಗೆ ಸೂರ್ಯ ಕಾಣ್ತಕ್ಕಂಥದ್ದು ನಿಜವಾದ ಪೂರ್ವ ದಿಕ್ಕಿನಲ್ಲಿ ಒಂದೇ ಒಂದು ದಿನ, ಅದು ಇಕ್ವಿನಾಕ್ಸ್ ದಿನ ಮಾತ್ರ, ಒಂದು ಅಥವಾ ಎರಡೇ ದಿನ ಮಾತ್ರ. ಉಳಿದ ಕಡೆ ಸ್ವಲ್ಪ ವಾಲಿರ್ತಾನೆ ಸೂರ್ಯ. ಇದೆಲ್ಲವೂ ನಾವು ವೈಜ್ಞಾನಿಕವಾಗಿ ಅಬ್ಸರ್ವ್ ಮಾಡಬೇಕು. ನಮ್ಮ ಭಾರತ ದೇಶದ ಸಂಸ್ಕೃತಿ ಹಿಂದೂ ಧರ್ಮದ ಪ್ರಕಾರ ಇವತ್ತು ಮಕರ ಸಂಕ್ರಮಣ, ಈ ಸಂಕ್ರಮಣವನ್ನು ನಾವು ಅತಿ ವಿಜೃಂಭಣೆಯಿಂದ